ಒಗ್ಬಾರ್ದು ಈ ಎಲ್ಲೋ ಒಂದು ಹುಣಸೆ ಮರದಲ್ಲಿ ಒಂದು ಧ್ವಜವನ್ನು ಇಟ್ಬಿಟ್ಟು ಅದ್ರ ಸುತ್ತಲೂ ಇರತಕ್ಕಂಥ 10 ಎಕರೆ ಭೂಮಿ ನಮ್ಮ ಒಗ್ಬಾರ್ದು ಸೇರಿತ್ತು ಅಂತ. ಕಾಂಗ್ರೆಸ್ ಸರ್ಕಾರ ರೈತರನ್ನ ಬೀದಿ ಹಾಕೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತು ಹಿಂದೂಗಳನ್ನ ಈ ರಾಜ್ಯದಿಂದ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದವರೇ ಬಳಸ್ತಾ ಇದ್ದಾರೆ. ರೈತರಿಗೆ ಮತ್ತು ಹಿಂದುತ್ವಕ್ಕೆ ಉಳಿಗಾಲ ಅನ್ನೋ ಮಟ್ಟಕ್ಕೆ ಬಂದೈತೆ. ಸರ್ಕಾರವೇ ಒಂದು ಹುಚ್ಚು ಸರ್ಕಾರ. ಯಾವ ರೀತಿ ರೈತರನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಇರೋ ನಿಂತ ಕಡೆನೇ ಸಾವು, ಅಲ್ಲೇ ಸಾಯ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರ ಆಸ್ತಿಗಳನ್ನು, ಮಠಮಾನ್ಯಗಳ ಆಸ್ತಿಗಳನ್ನು ಈಗಿನ ಸರ್ಕಾರ ವಕ್ಫ್ ಮಂಡಳಿಯ ಆಸ್ತಿ ಅಂತ ಹೇಳಿಬಿಟ್ಟು ಪ್ರತಿ ತಾಲೂಕಿನಲ್ಲಿ ಕೂಡ ರಾಜ್ಯದ ಉದ್ದ ಅಗಲಕ್ಕೂ ಕೂಡ ನಮ್ಮ ರೈತರ ಜಮೀನುಗಳನ್ನು, ಮಠಮಾನ್ಯಗಳ ಜಮೀನುಗಳನ್ನು, ಶಾಲಾ ಕಾಲೇಜುಗಳ ಜಮೀನುಗಳನ್ನು, ದೇವಾಲಯಗಳ ಜಮೀನುಗಳನ್ನು ಸಹ ವಕ್ಫ್ ಮಂಡಳಿಗೆ ಸೇರಿಸಿರುವುದು ಇದು ಒಂದು ದೊಡ್ಡ ದುರಾದೃಷ್ಟದ ಒಂದು ಸಂಗತಿ. ಒಕ್ಕನ್ನು ಒಂದು ಭೂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಕೃಪಾಪೋಷಿತ ನಾಟಕದಿಂದ ಇವತ್ತು ರೈತರು ಅಲ್ಲೋಲ ಕಲ್ಲೋಲವಾಗಿ ಇವತ್ತು ಪ್ರತಿದಿನ ಎದ್ರೆ ದೇವ್ರ ಮುಖ ನೋಡಕ್ ಮೊದಲು ರೈತರು ತಮ್ಮ ಪಾಣಿ ಚೆಕ್ ಮಾಡುವಂಥ ಒಂದು ದುಸ್ಥಿತಿಯನ್ನು ಈ ಕರ್ನಾಟಕದ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನ್ರು ಇವತ್ತು ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಇವತ್ತು ಹಿಂದೂಗಳನ್ನು ಈ ರಾಜ್ಯದಿಂದ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ರೈತರ ಆಸ್ತಿನ ಏಕಾಏಕಿ ಬಂದು ಇವರು ವಕ್ತ ಆಸ್ತಿ ಅಂತ ಕಬಳಿಸ್ತಕ್ಕೆ ಬಂದಿದೆ. ನೂರಾರು ರೈತರು, ಸಾವಿರಾರು ರೈತರುಗಳು ಇಲ್ಲಿ ದುಡ್ಕೊಂಡ್ಬಂದಿರೋಂಥ ರೈತರು ಈಗಿನ ಕಾಂಗ್ರೆಸ್ ಸರ್ಕಾರ ಎಲ್ಲ ರೈತರನ್ನ ಬೀದಿ ಹಾಕೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಗ್ಬಾರ್ದು ಈ ಎಲ್ಲೋ ಒಂದು ಹುಣಸೆ ಮರದಲ್ಲಿ ಒಂದು ಧ್ವಜವನ್ನು ಇಟ್ಬಿಟ್ಟು ಅದ್ರ ಸುತ್ತಲೂ ಇರತಕ್ಕಂಥ 10 ಎಕರೆ ಭೂಮಿ ನಮ್ಮ ಒಗ್ಬಾರ್ದು ಸೇರಿದ್ದು ಅಂತ. ಯಾವ ರೀತಿ ರೈತರನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಇರೋ ನಿಂತ ಕಡೆನೇ ಸಾವು, ಅಲ್ಲೇ ಸಾಯ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ರೈತರು ಹೋಗಿ ನಮ್ಮ ಯಾಕೆ ನಮ್ಮ ಬದುಕುಗಳಲ್ಲಿ ಈ ರೀತಿ ಚೆಲ್ಲಾಟ ಆಡ್ತೀರಾ, ನಮ್ಮ ಮರಗಳು ಕಡಿಬೇಡಿ, ನಮ್ಮ ಭೂಮಿಗಳಿಗೆ ಬರಬೇಡಿ ಅಂತ ಹೇಳಿದ್ರೆ ಅವರ ಮೇಲೆ ದಯಾ ದಾಕ್ಷಿಣ್ಯ ಕರುಣೆ ಏನು ತೋರಿಸದೆ ಇವತ್ತು ಆ ರೈತರ ಮೇಲೆ ಹಿಂಸೆ, ಕಿರುಕುಳ, ದೌರ್ಜನ್ಯ ನಡೀತಾ ಇದೆ. ಇದಕ್ಕೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅನ್ನೋದು ಎರಡು ಮಾತಿಲ್ಲ. ಇಡೀ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥ ಅವರ ಆಸ್ತಿಗಳು, ಮಾನ ಪ್ರಾಣಗಳನ್ನು ಇವತ್ತು ಬೀದಿಗೆ ತಂದು ಎಳೆದಾಕಿದ್ದಾರೆ. ಈ ವಕ್ಫ್ ಕಾಯ್ದೆ ಜಾರಿಗೆ ತಂದು ಬಹಳಷ್ಟು ರೈತರ ಜಮೀನುಗಳನ್ನು ಕಬಳಿಸಲು ಸಂಚು ರೂಪಿಸಿದ್ದಾರೆ. ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು. ಅಹಂಕಾರದ ಪರಮಾವಧಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅಲ್ಪಸಂಖ್ಯಾತರನ್ನು ಓಲೈಸುವಂಥದ್ದು. ಈಗ ನಮ್ಮ ಜಮೀನು, ದೇವಸ್ಥಾನ ಇರಲಿ, ಕಾಲೇಜ್ ಇರಲಿ, ಯಾವುದೇ ಇರಲಿ, ನಮ್ಮ ಜಮೀನನ್ನು ಗೊತ್ತು ಗುರಿ ಇಲ್ಲದೆ ಬೇಕಾಬಿಟ್ಟು ಹುಚ್ಚರಾಗಿ ಕೊಡ್ತಿದ್ದಾರಲ್ಲ, ಈ ಸರ್ಕಾರವೇ ಒಂದು ಹುಚ್ಚು ಸರ್ಕಾರ. ಬಿಟ್ಟರೆ ಬೇರೆ ಮಾತೇ ಇಲ್ಲ ಇದಕ್ಕೆ ಹೇಳುವಂಥದ್ದಕ್ಕೆ. ರೈತ ಇಲ್ಲದೆ ಭೂಮಿ ಇರ್ಬೋದಾ? ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ರೈತ ದುಡಿದ ಅನ್ನವನ್ನೇ ತಿನ್ನೋದು. ಯಾವ ದೇವರಿಗೆ ನೈವೇದ್ಯ ಮಾಡಬೇಕಾದರೂ ರೈತ ದುಡಿದ ನೈವೇದ್ಯವನ್ನೇ ಕೊಡಬೇಕು. ಅಂದ ಮೇಲೆ ಈ ರೈತನ ಭೂಮಿಯನ್ನೇ ಕಿತ್ತುಕೊಂಡ್ರೆ ನಾವೆಲ್ಲಿ ಹೋಗಬೇಕು? ಈ ರಾಜಕೀಯ ತುಷ್ಟೀಕರಣಕ್ಕೋಸ್ಕರ, ಅವರ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲಿಯ ತನಕ ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂದರೆ, ರೈತರ ಜಮೀನನ್ನು ತಗೊಳ್ಳೋದು ಅಥವಾ ದೇವಸ್ಥಾನದ ಜಮೀನನ್ನು ತಗೊಳ್ಳೋದು, ಸರ್ಕಾರಿ ಶಾಲೆಗಳ ಜಮೀನನ್ನು ತಗೊಳ್ಳೋದು, ಅಂದರೆ ಇದು ಪರಮಾವಧಿ ಆಗಿದೆ. ಇದು ಒಂದು ರೀತಿ ನೋಡಿದರೆ ಇಡೀ ಒಂದು ಯಾವುದೊಂದು ಸಿಸ್ಟಮ್ ಇದೆಯೋ ಆ ಸಿಸ್ಟಮ್ನೆಲ್ಲ ಒಂದು ದುರುಪಯೋಗ ಮಾಡಿಕೊಂಡು ಅವರು ಎಷ್ಟು ಭೂಮಿ ಕಬಳಿಸಕ್ಕೆ ಆಗುತ್ತೋ ಅಷ್ಟು ಭೂಮಿಯನ್ನು ಕಬಳಿಸಿಕೊಳ್ಳುವಂಥ ಒಂದು ಕೆಲಸ ಆಗ್ತಾ ಇದೆ. ವಕ್ಫ್ ಬೋರ್ಡ್ ಅನ್ನೋದು ಇಡೀ ಬರೀ ನಮ್ಮ ರಾಜ್ಯದಲ್ಲೇ ಅಂತಲ್ಲ, ಇಡೀ ನಮ್ಮ ದೇಶದಲ್ಲಿ ಕೂಡ ಅವರು ಎಲ್ಲಂದರೆ ಅಲ್ಲಿ ಅವರು ತಮ್ಮ ಪ್ರಭಾವವನ್ನು ತುಂಬಾ ಬೀರ್ತಾ ಇದ್ದಾರೆ. ಯಾಕಂದರೆ ಇಷ್ಟು ದಿನ ಸುಮ್ಮನೆ ಇದ್ದರು, BJP ಸರ್ಕಾರ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರಿಗೆ ಒಂದಷ್ಟು ಬೆಂಬಲ ಸಿಕ್ಕಂತಾಗಿದೆ. ಅವ್ರು ಏನೇ ಮಾಡಿದ್ರು ತಗೊಂಡಿರೋಂಥ ನಿರ್ಧಾರಗಳು ಎಲ್ಲ ಸರಿ ಅಂತ ಅವರು ಭಾವಿಸ್ಕೊತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಕೇಳೋದಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಕಾನೂನು ವ್ಯವಸ್ಥೆ ಏನಿದೆಯೋ ಅದ್ರ ಪ್ರಕಾರನೇ ನಾವು ಮುನ್ನಡಿಬೇಕು. ಮತ್ತು ವರ್ಕ್ ಬೋರ್ಡು ತಮ್ಮ ಇಷ್ಟಾನುಸಾರವಾಗಿ ಎಲ್ಲನೂ ಆಕ್ರಮಿಸ್ಕೊಳೋದಕ್ಕೆ ನಾವು ಯಾರು ಬಿಡೋದಿಲ್ಲ. ಇಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ರೈತರು ಅವರವರ ಸಂಘಟನೆಯಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಇನ್ನಷ್ಟು ಉಗ್ರ ಸ್ವರೂಪವನ್ನು ತಗೊಳುತ್ತೆ. ಅಲ್ಲ, ಇವರು ವೋಟ್ ರಾಜಕಾರಣಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ. ಇದು ವೋಟ್ ರಾಜಕಾರಣ ಬಿಟ್ಬಿಟ್ಟು ಮೊದಲು ರೈತನ ಉಳಿಸೋದು ನೋಡಬೇಕು. ನ್ಯಾಯ ಬಿಟ್ಟು ಮಾಡ್ತಾ ಇದ್ದಾರೆ, ಇದು ಮಾಡೋದು ಭಾರಿ ತಪ್ಪು. ಚಿಂತಾಮಣಿಯಲ್ಲಿ ತುಂಬಾ ವರ್ಷ, 100 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಕೂಡ ಜಮೀನು, ರೈತ ಜಮೀನು ಕಿತ್ಕೊಂಡಿದ್ದಾರೆ. ಒಗ್ಬೋರ್ಡವ್ರು ಬರ್ಕೊಂತ ಇಲ್ಲ, ಸರ್ಕಾರದವರೇ ಬರ್ಸ್ತಾ ಇದ್ದಾರೆ. ನಾವು 50-60 ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊತಾ ಇದೀವಿ, ವ್ಯವಸಾಯ ಮಾಡ್ತಾ ಇದೀವಿ. ಅಂಥ ಭೂಮಿಯನ್ನು
ಅರಣ್ಯಕ್ಕೆ ಸೇರಿಸೋದಾಗಲಿ ವಕ್ಫ್ ಬೋರ್ಡ್ಗೆ ಸೇರಿಸೋದಾಗಲಿ ಈ ಥರ ಕಾನೂನು ತಗೊಂಡು ಮಾಡ್ತಾಯಿದ್ದಾರೆ. ಅದ್ರ ವಿರುದ್ಧ ನಾವೇನು ಇವಾಗ ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟಕ್ಕೆ ಫಲ ಸಿಗಬೇಕು, ಜಯ ಸಿಗಬೇಕು ಅಂತಂದ್ಬಿಟ್ಟು ಇಲ್ಲಿ ನೆರೆದಿದ್ದೀವಿ ನಾವು. ಏನು ಈ ವಕ್ಫ್ ಬೋರ್ಡ್ ಆಸ್ತಿ ದೇವಾಲಯಗಳು, ಮಠಮಾನ್ಯಗಳು, ಏನು ಶಾಲೆಗಳು ಇವಕ್ಕೆಲ್ಲ ಆವರಿಸ್ಕೊಂಡೈತೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮತ್ತು ಹಿಂದುತ್ವಕ್ಕೆ ಉಳಿಗಾಲ ಅನ್ನೋ ಮಟ್ಟಕ್ಕೆ ಬಂದೈತೆ. ದಯವಿಟ್ಟು ಎಲ್ಲರ ರೈತರಾಗಿ ಉಳಿಸೋದಕ್ಕೆ ಬಿಡಿ. ಈ ದೇಶದ ಬೆನ್ನೆಲುಬೇ ರೈತ. ಹಾಗಾಗಿ ರೈತನ ಆಸ್ತಿ ಉಳಿಸೋದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರೆದರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುವಂಥ ಸನ್ನಿವೇಶ ಇದೆ.